ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತವಾರ. ಯುದ್ಧ ಶುರುವಾಗಿ ಬಿಡ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂದ್ರೆ ಈ ಒಂದು ಏನು ಸೈನ್ಯ ಇದ್ದಿದ್ದು ಈ ತನ್ನ ಸುತ್ತಲಿನ ಎಲ್ಲ ಪ್ರದೇಶವನ್ನು ನಿಧಾನಕ್ಕೆ ಆಕ್ರಮಿಸ್ಕೊಳ್ತಾ ಎಲ್ಲೆಲ್ಲಿ ದಾಳಿಗಳಾಗಿವೋ ಅಲ್ಲೆಲ್ಲ ಬೆನ್ನತ್ತೆ. ವಿಶೇಷವಾಗಿ ಈ ಒಂದು ಟೆರರಿಸ್ಟ್ ಏನು ತಾಣಗಳಿದ್ದಾವೆ ಅದನ್ನೆಲ್ಲ ಕಡೆ ಹೋಗಿ ಅವಾಗ ಅದಕ್ಕೆ ಸಂಬಂಧಿಸಿದ ಲಷ್ಕರ್ ಎ ತೊಯ್ಬಾದ ಲೀಡರ್ಗಳು ಬದುಕಿದಂಥ ಅಥವಾ ಇರುತ್ತಿರುವಂಥ ಜಾಗಗಳಿಗೆ ಹೋಗಿ ನಿರಾನಿರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ದಾಳಿಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸೈನ್ಯ. ಹೀಗಾಗಿ ಈ ಒಂದು ನೆಲ ಸೈನ್ಯ ಇಟ್ ಮೀನ್ಸ್ ಏನಪ್ಪ ಅಂತಂದ್ರೆ ಈ ಅಲ್ಲಿಯ ಕಾಡು ಅಲ್ಲಿಯ ಪ್ರದೇಶಗಳ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗಿದ್ದರಿಂದಾಗಿ ಸಹಜವಾಗಿ ಆ ಕಡೆಯಿಂದಲೂ ಪಾಕ್ ಕಡೆಯಿಂದ ಸಹ ದಾಳಿ ನಿರಂತರವಾಗಿ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇಲ್ಲೇ ಗುಂಡಿನ ಚಕಮಕಿ ಜೋರಾಗ್ತಾ ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಹೀಗಾಗಿ ಯುದ್ಧ ಆರಂಭ ಆಗಿಬಿಡ್ತಾ ನೆಲದಿಂದ ಅಂದರೆ ಇಟ್ ಮೀನ್ಸ್ ನಿಮಗೆ ಆನ್ ದ ಲ್ಯಾಂಡ್ ಭೂಮಿ ಮುಖಾಂತರ. ಅದೇ ಕಾಲಕ್ಕೆ ಇನ್ನೊಂದು ಕೇಳಿ ಬರ್ತಾ ಇದೆ. ಇಲ್ಲೇ ಈ ಸಂದರ್ಭದಲ್ಲೇ ನಮ್ಮ ಸೈನ್ಯದಿದ್ದು ಈಗಾಗಲೇ ಹೇಳಿದಂಗೆ ಲಷ್ಕರ್ ಎ ತೊಯ್ಬಾ ಅದರ ಕಮಾಂಡರ್ ಮನೆಯನ್ನು ಸಹಿತ ಕೆಡಿವಿ ಹಾಕಿದೆ ಅನ್ನುವಂಥ ನ್ಯೂಸ್ಗಳು ಬರ್ತಾ ಇದ್ದಾವೆ, ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನು ಗಮನಿಸಿದಾಗ ಸಹಜವಾಗಿ BJP ಇದನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡದ್ದು. ಅದರಲ್ಲೂ ಮೋದಿ ಮತ್ತು ಶಾ ಇಲ್ಲಿವರೆಗೆ ಮೋದಿ ಮತ್ತು ಶಾರವರಿಗೆ ಈ ಒಂದು ರಾಷ್ಟ್ರದ ಬಗ್ಗೆ ಭಾಳ ಕಾಳಜಿದಂಥ ರಾಷ್ಟ್ರವಾದಿ ಪಕ್ಷದ ಹಿರಿಯರು ರಾಷ್ಟ್ರಪ್ರೇಮಿಗಳು ಅನ್ನೋಂಥ ಒಂದು ಹೆಸರನ್ನು ತೊಗೊಂಡು ಬಂದಿದ್ದರು. ಬಟ್ ಈ ಸಲ ಮಾತ್ರ ಮೊನ್ನೆ ನಡೆದಂಥ ದಾಳಿಯಲ್ಲಿ ಪಹಲ್ಗಾಮ್ದಲ್ಲಿ ನಡೆದಂಥ ದಾಳಿಯಿಂದಾಗಿ ಪುಲ್ವಾಮಾದಲ್ಲಿ ನಡೆದಂಥ ದಾಳಿಯಿಂದಾಗಿ ಆ ಹೆಸರು ಒಂದು ಸ್ವಲ್ಪ ಚೂಪ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಸಹಜವಾಗಿ ಮೋದಿಯವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತ ಅನಿಸ್ಲಿಕ್ಕೆ ಆರಂಭದ ದಾಳಿಗಳಿಂದ. ಇದೇ ಕಾಲಕ್ಕೆ ಈ ವಾಯುಸೇನೆ ಸಹಿತ ತನ್ನ ಯುದ್ಧಾಭ್ಯಾಸವನ್ನು ಆರಂಭ ಮಾಡಿದೆ ಅಂತೇಳಿ ಕಂಡು ಬರ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಹರಿಯಾಣದ ಅಲ್ಲಿ ಆಗಿರ್ಬೋದು, ಇನ್ನೊಂದು ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಅಲ್ಲಿ ಏರ್ ಬೇಸ್ಗಳಿದ್ದಲ್ಲೇ ಅಲ್ಲಿ ಯುದ್ಧದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ರಾಫೆಲ್ಲು, ಸುಖೋಯ್ 30, ಮಿರಾಜ್ 2000 ಇವೆಲ್ಲ ಈ ವಿಮಾನಗಳ ಯುದ್ಧದ ದೃಷ್ಟಿ ಇಟ್ಟುಕೊಂಡು ಒಂದು ಏನಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ, ಯುದ್ಧಕ್ಕೆ ಇಳಿತಾ ಇದ್ದಾವೇನೋ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಗುಡ್ಡಗಳ ಮತ್ತು ನೆಲದ ಮೇಲೆ ನೇರಾನೇರವಾಗಿ ಅಟ್ಯಾಕ್ ಮಾಡಿ ಅದರಲ್ಲೂ ಸಹಿತ ಪಾಕಿಸ್ತಾನದ ಆಕ್ಯುಪೈಡ್ ಏರಿಯಾದಲ್ಲೇ ಈ ಒಂದು ಟೆರರಿಸ್ಟರ ಸ್ಥಾನಗಳ ಮೇಲೆ ವಿಶೇಷವಾಗಿ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಆ ಆಕ್ರಮಣವನ್ನು ಇನ್ನೂ ತೀವ್ರ ಮಾಡುವಂಥ ಸಾಧ್ಯತೆಗಳು ಮಾಡ್ತಾ ಇದ್ದಾವೆ ಅಂತೇಳಿ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಏಕಕಾಲಕ್ಕ ನೆಲ ಮತ್ತು ಏರ್ ಅಂದರೆ ಆಕಾಶದ ಮೂಲಕ ಸಹಿತ ದಾಳಿ ಮಾಡುವ ಎಲ್ಲ ಯೋಜನೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿವರೆಗೆ LOC ಮೇಲೆ ಯುದ್ಧ ವಿರಾಮ ಇತ್ತು ನಮ್ಮದು ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ, ಅದನ್ನು ಸಹಿತ ರದ್ದು ಮಾಡುವ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಕೇಳಿ ಬರ್ತಾ ಇದೆ. ಅಂದರೆ ಇದರರ್ಥ ಒಂದು ಕಡೆ ಸಿಂಧೂ ನದಿಯ ನೀರನ್ನು ಬೆಳೆದ ಹಾಗೆ ಅದನ್ನು ರದ್ದು ಮಾಡುವಂಥ ಅಗ್ರಿಮೆಂಟನ್ನು ಈಗಲೇ ತೆಗೆದುಕೊಂಡದ ಅಟಾರಿ ಮೇಲೆ ಅಲ್ಲಿಯೂ ಸಹಿತ ವ್ಯಾಪಾರ ಹಿಡಿದಂಥ ನಿರ್ಧಾರವನ್ನು ಭಾರತ ತೆಗೆದುಕೊಂಡದ. ಈ ಎಲ್ಲ ನೆಲೆಗಳಲ್ಲಿ ವಿಶೇಷವಾಗಿ ಭಾರತದಿದ್ದು ಯುದ್ಧಕ್ಕೆ ಪೂರ್ಣ ಪ್ರಮಾಣದ ತಯಾರಿ ಆಯಿತಾ ಅನ್ನುವಂಥ ಪ್ರಶ್ನೆ ಈಗ ಕೇಳಿ ಬರ್ತಾ ಇದೆ. ಅದರಲ್ಲೂ ರಾಫೇಲ್, ಸುಖೋಯ್ 30, ಮಿರಾಜ್ 2000 ಇವುಗಳ ಪ್ರಾಕ್ಟೀಸ್ನಿಂದಾಗಿ ಸಹಜವಾಗಿ ಈ ನೆಲದ ಮೂಲಕ ಆಗುತ್ತಿರುವ ದಾಳಿಗಳನ್ನು ತಡೆಯುವ ಸಲುವಾಗಿ ಅಥವಾ ದಾಳಿಗೆ ಅನುಕೂಲ ಆಗುವ ಸಲುವಾಗಿ ಈ ಒಂದು ಅದರ ಹಿಂದೆ ಬರುತ್ತಿರುವಂಥ ಅದರ ತಲೆಯ ಮೇಲೆ ಬರುತ್ತಿರುವಂಥ ಈ ಒಂದು ವಿಮಾನಗಳ ಒಂದು ಪ್ರಾಕ್ಟೀಸು ಯುದ್ಧ ವಿಮಾನಗಳ ಪ್ರಾಕ್ಟೀಸು ಸಹಜವಾಗಿ ಎಲ್ಲರಿಗೂ ಆತಂಕ ಮೂಡಿಸುವ ಜೊತೆಗೆ ಒಂದು ರೀತಿಯಿಂದ ಈ ಭಯೋತ್ಪಾದನೆ ಕಿತ್ತಾಗಲಿಕ್ಕೆ ಯೋಗ್ಯನೋ ಅನ್ನುವಂಥ ವಾದ ಮಾಡೋರಿಗೆ ಅನುಕೂಲ ಆಗುವಂಥ ಮಾತಿನಲ್ಲ ಈ ಒಂದು ದಾಳಿ ಆರಂಭ ಆಗಿದೆ ಅಂತ ಹೇಳಾಗ್ತಾಯಿದೆ. ಅಂದರೆ ಇದರರ್ಥ ಈ ಒಂದು ಕಡೆಗೆ ನೆಲದ ಮೂಲಕ ಮತ್ತು ಇನ್ನೊಂದು ಕಡೆಗೆ ವಾಯು ಮೂಲಕ ಈ ದಾಳಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇರೋದರಿಂದಾಗಿ ಯುದ್ಧ ಆರಂಭ ಆಯಿತಾ ಅನ್ನುವಂಥದ್ದು ಒಂದು ಚಿಂತೆ ಸಹಜವಾಗಿ ಎಲ್ಲರಿಗೂ ಆಗ್ಯದ. ಅದ್ರ ಜೊತೆಗೆ ಪಾಕಿಗೂ ಸಹ ಭಯ ಆಗಿದೆ ಅಂತೇಳಿ ನಮ್ಮ ಮಾಧ್ಯಮಗಳು ಹೇಳ್ತಾ ಇರ್ತಾವೆ, ಇಲ್ಲ ಅಂತಲ್ಲ. ಯುದ್ಧದ ಮತ್ತು ಯಾರ್ಯಾದ್ರೂ ಭಯ ಇರುವಂಥದ್ದು. ಯಾಕಪ್ಪ ಅಂದ್ರೆ ಜೀವಗಳ ಮಧ್ಯೆ ನಡೀತಿರುವಂಥ ಒಂದು ಕದನ, ಯಾರು ಮೊದಲಾಗ್ತಾರೋ ಯಾರು ಲಾಸ್ಟಿಗೆ ಆಗ್ತಾರೋ ಗೊತ್ತಿಲ್ಲ. ಬಟ್ ಸಾವು ಮಾತ್ರ ಇಬ್ಬರ ಮಧ್ಯದಲ್ಲಿ ಓಡಾಡ್ತಾ ಇರ್ತದೆ ಅನ್ನೋದು ಅಷ್ಟೇ ಸತ್ಯದ. ಅದೇನೋ ಆಗಲಿ ದೇಶದ ರಕ್ಷಣೆ ದೃಷ್ಟಿಗಳು ಬಂದಾಗ ಈ ಒಂದು ಪಹಲ್ಗಾಮದಲ್ಲಿ ಆದಂಥ ಘಟನೆ ನೆನಪಿಸ್ಕೊಂಡಾಗ ಯುದ್ಧ ಅನಿವಾರ್ಯ ಏನೋ ಇದಕ್ಕೆ. ಯಾಕಂದ್ರೆ ಮಾತುಕತೆಗೆ ಇವ್ರು ಬರಲಾರದು, ಭಯೋತ್ಪಾದನೆ ಕೆಲಸಗಳು ಇವ್ರು ಬಿಡಲಾರರು, ಮಾತುಕತೆ ಜೊತೆಗೆ ಶಾಂತಿ ಮಾತಾಡ್ದು ಬಿಟ್ಟು ಹೋಗುವಂಥ ಅನೇಕ ಘಟನೆಗಳು ಹಿಂದಾಗಿದ್ದಾವೆ ಇತಿಹಾಸದಲ್ಲೇ. ಉರಿಯಲ್ಲಾಗಿರ್ಬೋದು, ಪಹಲ್ಗಾಮದಲ್ಲಿ ಆಗಿರ್ಬೋದು, ಅದ್ರ ಹಿಂದಾಗಿರ್ಬೋದು, ಅನೇಕ ಘಟನೆಗಳಾಗಿದ್ದಾವೆ. ಪಾಕ್ ವಿಶೇಷವಾಗಿ ಭಾರತದ ಕಾಶ್ಮೀರನ್ನು
ಅಥವಾ ಟೋಟಲ್ ಕಾಶ್ಮೀರನ ನೆಮ್ಮದಿಯಿಂದ ಇರುವಲಿಕ್ಕೆ ಅಥವಾ ಇರಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಸಹ ಸ್ಪಷ್ಟ ಆಗ್ತಾಯಿದೆ. ಯಾಕಪ್ಪ ಅಂದ್ರೆ ಕಾಶ್ಮೀರ ನಮ್ಮದು ಅನ್ನುವಂಥ ಅತಿ ಆಶ್ರಯ ದಾಳಿ ಅಥವಾ ಅದರ ಸಲುವಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೆಲವು ದಿನಗಳ ಹಿಂದೆ ಮಾತಾಡಿದಂಥ ಅಲ್ಲಿಯ ಈ ಒಂದು ಜನರಲ್, ಅಲ್ಲಿಯ ಆ ಒಬ್ಬ ಅದೇ ರೀತಿ ಪ್ರಧಾನಿ ಸಹಿತ ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಈ ಯುದ್ಧ ಆರಂಭ ಆಗ್ಯದ ಅನ್ನುವಂಥದ್ದು ಅನಿಸ್ಲಿಕ್ಕತ್ತದ. ಅದು ಸ್ಟಾರ್ಟ್ ಆಗೇ ಬಿಟ್ಟದ ಅಂತೇಳಿ ಈ ವಾರ್ತೆಗಳು ಬರ್ತಾ ಇದ್ದಾವೆ. ಆ ದಾಳಿಗಳು ನೋಡಿದಾಗ ಅದರಲ್ಲೂ ಉಗ್ರರ ಮನೆಗಳ ಮೇಲೆ, ಉಗ್ರರು ಇರುತ್ತಿರುವಂಥ ಗುಪ್ತ ಸ್ಥಾನಗಳ ಮೇಲೆ ದಾಳಿ ನಡೆಯುವುದನ್ನು ಗಮನಿಸಿದಾಗಂತೂ ಸಹಜವಾಗಿ ಇದೊಂದು ಇನ್ನು ಆರಂಭ ಆಗಿದೆ ಅನ್ನುವಂಥ ವಾತಾವರಣ, ಯುದ್ಧ ಪ್ರಾರಂಭವಾಗಿದೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ ಅಂತ. ಒಟ್ಟಾರೆಯಾಗಿ ಭಾರತ ಮತ್ತು ಮೋದಿ ಮತ್ತು ಶಾ ಇವರಿದ್ದವರು ಭಾರತವನ್ನು ಈ ಸಲ ಯಾವುದೋ ಪ್ರಸಂಗದಲ್ಲಿ ನಾವು ಯುದ್ಧಕ್ಕೆ ತಯಾರು ಅನ್ನುವಂಥ ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡಿದ್ರಿಂದಾಗಿ ಈ ಯುದ್ಧ ಎಷ್ಟು ಬರೀ ನಡೆದಿತ್ತು, ಎಷ್ಟು ಕಾಲ ನಡೆದಿತ್ತು, ಹೇಗೆ ನಡೆದಿತ್ತು ಅನ್ನೋ ಸಹಿತ ಈಗ ಚರ್ಚೆ ಆರಂಭ ಆಗಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಸಹಜವಾಗಿ ಪಾಕ್ ಮತ್ತು ಇನ್ನೊಂದು ಮಾತುಗಳು ಕೇಳಿ ಬರೋದು ಏನಪ್ಪ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ವಿಶೇಷವಾಗಿ ಏರ್ ಅಟ್ಯಾಕ್ ಮೇಲೆ ಅಂದ್ರೆ ವಾಯು ದಾಳಿ ಮೇಲೆ ಭಾರತ ಇದ್ದು ಭಾಳ ಮುಂದದ. ಯಾಕಂದ್ರೆ ರಾಫೇಲ್ ಅತ್ಯಾದ್ರಾಗ ಈ ಒಂದು ಏನಪ್ಪ ಅಂದ್ರೆ ಯುದ್ಧ ವಿಮಾನ ಜೊತೆಗೆ ಸುಖೋಯ್ 30 ಇರ್ಬೋದು, ಮಿರಾಜ್ 2000 ಇರ್ಬೋದು, ಇವು ವೈರಿಯ ಸ್ಥಾನಗಳನ್ನು ಹುಡುಕಿ ಹೊಡೆಯುವಂಥ ಶಕ್ತಿ ನೀವು ಹೊಂದಿದ್ದರಿಂದಾಗಿ ಇವುಗಳಲ್ಲಿ ಸಾಕಷ್ಟು ಮಿಸೈಲ್ಗಳನ್ನು ಯೂಸ್ ಮಾಡಿಕೊಂಡು ದೂರಕ್ಕೆ ಒಂದು ಎಸೆಯುವಂಥ ಮಿಸೈಲ್ಗಳ ಸಹಿತ ಇಲ್ಲಿ ಅಳವಡಿಸ್ಕೊಂಡು ದಾಳಿ ಮಾಡೋ ವಿಮಾನಗಳು ಇವು ಆಗಿದ್ದರಿಂದಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ಭಾರತದ ಬಗ್ಗೆ ಭಯ ಮೂಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಇದು ಯುದ್ಧ ಆದರೆ ಏನು ಆದೀತು ಅನ್ನೋ ಭಯನೂ ಸ್ಟಾರ್ಟ್ ಆಗಿಬಿಟ್ಟದ. ಒಂದು ಕಡೆ ನೀರು ಬಂದ್ ಮಾಡ್ತಾ ಇದ್ದಾರೆ ಸಿಂಧೂರಿನಿಂದ, ಭಾರತದವರು ಈಗ ರದ್ದು ಮಾಡಿದ್ದಾರೆ ಅದನ್ನು ಅಗ್ರಿಮೆಂಟನ್ನು. ಎರಡನೇದಾಗಿ ಇಲ್ಲಿವರೆಗೆ ಯುದ್ಧ ವಿರಾಮ ಇತ್ತು ಪಾಕಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಒಂದಿಷ್ಟು ಏನೋ ವ್ಯವಹಾರಗಳಾಗ್ತಾಯಿತ್ತು, ಜನ ನೆಮ್ಮದಿಯಿಂದಿದ್ದರು. ಈಗ ಅದು ಸ್ಟಾರ್ಟ್ ಆಗಿಬಿಟ್ಟಿದ್ದು, ಯುದ್ಧದ ಘೋಷಣೆ ಆದಂಗೆ ಆಗೋಗ್ಬಿಟ್ಟದ. ಅದು ಯಾವ ಕ್ಷಣದಲ್ಲಿ ಅದು ಇದು ಮಾಡ್ಬೋದು. ಯಾಕಂತಂದರೆ ಯಾವುದೇ ಪ್ರಸಂಗದಲ್ಲಿ ಈ ಸಲ ಈ ಒಂದು ಭಯೋತ್ಪಾದನಾ ಒಂದು ವ್ಯವಹಾರಗಳನ್ನು ಅದು ಅವ್ಯವಹಾರಗಳನ್ನು ಕಿತ್ತು ಹಾಕಲೇಬೇಕು ಅನ್ನುವಂಥ ಒತ್ತಡ ಇವತ್ತು ಮೋದಿಯವ್ರ ಮೇಲೆ ಮತ್ತು ಶಾ ಅವ್ರ ಬಂದದಂತ. ಇದರಲ್ಲಿ ಮೋದಿಯವರು ಯಶಸ್ವಿ ಆಗದೆ ಹೋದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಇದಾಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಇಲ್ಲಿವರೆಗೆ ರಾಷ್ಟ್ರೀಯ ಪಕ್ಷ, ರಾಷ್ಟ್ರವಾದಿ ಪಕ್ಷ ನಮ್ಮದಷ್ಟೇ ನಾವು ಅಷ್ಟಿದ್ದರೆ ಇದು ಉಳಿಲಿಕ್ಕೆ ಸಾಧ್ಯದ, ಭಾರತ ಇಲ್ಲದ್ರೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಜನರ ನಂಬಿಕೆಯನ್ನು ಇದು ಪಡ್ಕೊಂಡಂಥ ಈ BJP ಮತ್ತು ನಮ್ಮ ಮೋದಿ ಸರ್ಕಾರಕ್ಕೆ ಈ ಸಲದ ಮಾತ್ರ ಪಹಲ್ಗಾಮದಲ್ಲಿ ದಾಳಿ ಮಾತ್ರ ಎಲ್ಲರೂ ಪ್ರಶ್ನೆ ಮಾಡುವಂಗಾಗ್ಯದ. ಅದರಲ್ಲೂ ಈ ಇತ್ತೀಚೆಗೆ ಬರ್ತಿರುವಂಥ ಅಲ್ಲಿಯ ವಾರ್ತೆಗಳು, ಅಲ್ಲಿ ಸುರಕ್ಷತೆ ಇಲ್ಲದಂಥದ್ದು ಕಾಶ್ಮೀರದಲ್ಲ, ಅಲ್ಲಿ ಸೈನ್ಯ ಇಲ್ಲದಂಥದ್ದು, ಪೊಲೀಸ್ ಇಲ್ಲದಂಥದ್ದು, ಈ ಘಟನಾವಳಿಗಳು, ಅದ್ರ ಜೊತೆಗೆ ಅಲ್ಲಿ ತೀರಿಕೊಂಡಂಥ 22 ಜನರ ಸಂಬಂಧಿಕರು ಅಲ್ಲಿಯ ಹುಳುಕುಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಏನದಪ್ಪ ಇದರಲ್ಲೇ ನಮ್ಮ ಭಾರತ ಅದ ಕಾಶ್ಮೀರದಲ್ಲಿ ಏನಿದೆ, ಏನು ವೀಕ್ನೆಸ್ ಅದ. ಮತ್ತು 2000 ತನಕ ಜನ ಅಲ್ಲೇ ಆ ಮೆಡೋ ಅಂದ್ರೆ ಪೆಹಲ್ಗಾಮದ ಒಂದು ಪ್ರದೇಶದಲ್ಲಿ ಹೋದಾಗ ಅಲ್ಲಿ ಯಾವ ಸುರಕ್ಷತೆಯ ಅನುಕೂಲಗಳು ಇಲ್ಲದನ್ನು ಈಗಾಗಲೇ ಹೊರಗೆ ಬಂದಿದ್ದರಿಂದಾಗಿ ಸಹಜವಾಗಿ ಈ ಸಲ ಇದನ್ನು ಸುಲಭವಾಗಿ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾವ ಮೂಡ್ತಾ ಇದೆ. ಇದಕ್ಕೆಲ್ಲ ಉತ್ತರ ಕೊಡಿಸೋದು ಅಷ್ಟೇ ಕಷ್ಟ ಆಗ್ತಾ ಇದೆ ಮೋದಿ ಅವರಿಗೆ. ಹೀಗಾಗಿ ಇದನ್ನು ಯುದ್ಧವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ನೆಲದ ಮೂಲಕ ನಮ್ಮ ಸೈನಿಕರು ದಾಳಿಯನ್ನು ಆರಂಭಿಸಿಬಿಟ್ಟಿದ್ದಾರೆ. ಅದರಲ್ಲೂ LOC ಸುತ್ತಮುತ್ತಲಿದ್ದಂಥ ಯಾವುದೇ ಒಂದಿಷ್ಟು ಸಂಶಯ ಬರುವ ಈ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆಯುತ್ತಿರುವಂಥ ಸ್ಥಾನಗಳ ಮೇಲೆ ಈಗಾಗಲೇ ಗುಂಡಿನ ದಾಳಿಗಳು ನಡೆದವ. ಅದೇ ರೀತಿ ಪಾಕ್ನಿಂದೂ ಬಂದದ. ಇದು ನೇರ ಪಾಕ್ ಮತ್ತು ಭಾರತ ಮಧ್ಯದ ಯುದ್ಧ ಆಗಿ ಪರಿವರ್ತನೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಇವತ್ತು ಭಯೋತ್ಪಾದಕರು, ಎರಡೂ ಬದಿಯ ಭಯೋತ್ಪಾದಕರು ಅಥವಾ ಅಲ್ಲಿ ಜನ ಈ ಭಯೋತ್ಪಾದನೆಗೆ ಬೇಸತ್ತು ಹೋಗಿದ್ದಾರೆ. ಈಗೇನು ಯುದ್ಧ ಆದರೆ ಸೈನ್ಯದ ಮಧ್ಯೆ ನಡೆಯುತ್ತಿರುವಂಥ ಯುದ್ಧ ಆಗ್ತದೆ. ಇದು ನಿರ್ಣಾಯಕ ಯುದ್ಧ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಈಗ ಹಿಂದೆ ಯುದ್ಧಗಳಲ್ಲೇ ವಿಶೇಷವಾಗಿ ಭಾರತ ಗೆದ್ದಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಭಯೋತ್ಪಾದಕರನ್ನು ಗೆಲ್ಲಬಾರದು, ಎಲ್ಲೋ ಬಂದು ಏನೋ ಹೋಗುವಂಥದ್ದು, ಅವ್ರನ್ನ ಹಿಡಿಯೋದು ಕಷ್ಟ ಆಗ್ತದೆ. ಬಟ್ ಎದರ ಬದ್ರೆ ಯುದ್ಧ ನಿಂತಪ್ಪ ಅಂತಂದ್ರೆ ಭಾರತ ಗೆಲ್ಲುವಂಥ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ. ಮತ್ತು ಗಿಲ್ಗಿಟ್ವರೆಗೂ ಭಾರತ ಹೋದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ಹೋಗ್ತಾರೆ, ಅಲ್ಲಿವರು ಅಟ್ಯಾಕ್ ಮಾಡ್ತಾರೆ, ಪೂರ್ತಿಯಾಗಿ ಭಯೋತ್ಪಾದಕರಾಯ್ತು ಅಲ್ಲಿಯೇ ಭಾರತ ವಿರೋಧಿ ಚಟುವಟಿಕೆಗಳನ್ನ ನಿಲ್ಲಿಸ್ತಾರೆ ಮೋದಿ ಮತ್ತು ಶಾ ಅವರು. ಅದು ನಿಲ್ಲಿಸಲು ಒಂದು ದೊಡ್ಡ ಕೆಲಸ ಆಗ್ತದೆ. ಬಟ್ ಈಗಿನ ಆರಂಭ ನೋಡಿದ್ರೆ ಆರಂಭಿಸಿರುತ್ತೋ ಹೌದಪ್ಪ ಹಾಗಾಗ್ಬೋದು ಅನ್ನಿಸ್ತಾ ಇದೆ. ಬಟ್ ವಸ್ತುಸ್ಥಿತಿ ನೋಡ್ಬೇಕು ಇನ್ನದನ್ನು. ಆದರೆ ಒಂದು ಕಡೆಗೆ ನೆಲ, ಇನ್ನೊಂದು ಕಡೆ ವಾಯು ಮೂಲಕ ದಾಳಿ ಮಾಡಿಸೋದಕ್ಕಾಗಿ ಭಾರತ ತಯಾರಿ ನಡೆಸಿದೆ. ಈಗಾಗಲೇ ಆ ದಿಶೆಯಲ್ಲಿ
ಒಂದು ದಿಟ್ಟ ಹೆಜ್ಜೆ ಇಡುವ ಪ್ರಯತ್ನ ಮಾಡ್ತಾ ಇದೆ ಅಂತ ಮಾತ್ರ ಆರಂಭದ ಹಂತದ ಒಂದು ಡೆವಲಪ್ಮೆಂಟ್ ಕಂಡು ಬರ್ತಾ ಇದ್ದಾವೆ. ನೋಡೋಣ ಮತ್ತೆ ಇದನ್ನು ಮುಂದಿನ ದಿನದಲ್ಲೇ ಏನಾಗ್ಬೋದು, ಮುಂದಿನ ಕ್ಷಣದಲ್ಲಿ ಏನಾಗ್ಬೋದು ಅನ್ನೋದನ್ನು. ಆದರೆ ಈ ಕ್ಷಣದಲ್ಲಿ ಮಾತ್ರ ಮೋದಿ ಮತ್ತು ಶಾರ್ ಅವರು ಒಂದಿಷ್ಟು ಉತ್ತರ ದಿಟ್ಟವಾಗಿ ಕೊಡಬೇಕಾಗ್ಯದ. ನಾವು ಶೂರರು, ನಾವು ರಾಷ್ಟ್ರಭಕ್ತರು ಅಂತ ಜನರಿಗೆ ತೋರಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ ಅಂತೇಳಿ ಮಾತ್ರ ಅನ್ನಿಸ್ತಾ ಇದೆ. ಏನೋ ಆಗಲಿ, ನೆಲ ಮತ್ತು ವಾಯು ಮೂಲಕ ಭಾರತ ದಾಳಿ ಆರಂಭಿಸಿದೆ ಅಂತೇಳಿ ಒಂದಿಷ್ಟು ನಮಗೆ ವರದಿಗಳು ಬರ್ತಾ ಇದ್ದಾವೆ. ಆ ವರದಿಗಳ ಹಿನ್ನೆಲೆಯಲ್ಲೇ ಈ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ. ನಿಮಗೇನು ಅನಿಸ್ತು ಅದನ್ನು ನೀವು ತಿಳಿಸಲಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಿಗೆ ವಂದನೆಗಳು.